ನೀವು ಅವು ಚೌಕಟ್ಟನ್ನ ಅರ್ಥ ಮಾಡ್ಕೋಬೇಕು, ಏನಿದು ಅಂತ ಅರ್ಥ ಮಾಡ್ಕೊಂಡಾಗ ನಿಮಗೆ ಕ್ಲಾರಿಟಿ ಸಿಗ್ತದೆ. ಬೇಡ ಅಟ್ಲೀಸ್ಟ್ ಹೋಗ್ಲಿ ಪೊಲೀಸ್ ಸ್ಟೇಷನ್ಗಾರ ಹೋಗ್ಬಿಟ್ಟು ತಗೋಬೋದಲ್ಲ. ಮತ್ತು ನೀವು ಟೂ ವೀಲರಲ್ಲಿ ಟ್ರಿಪ್ಸ್ ಹೋಗ್ತಾ ಇದ್ರೆ ಹೆಲ್ಮೆಟ್ ಇಲ್ಲ ಅಂದರೆ ಹಿಡಿದ್ಬಿಟ್ಟು ಫೈನ್ ಹಾಕ್ತಾರೆ. ಮತ್ತೆ ಕೇಳೋದಕ್ಕೇನೋ ಒಂಥರ ವ್ಯಂಗ್ಯವಾಗಿದೆ ಅಲ್ವಾ. ಒಂದು ಕಾನೂನು ಇರ್ಬೋದು, ಡಿ ಎಲ್ ಬೇಕು ಸರ್ ಅಂತ ಹೇಳ್ಬಿಟ್ರೆ ನೀವೊಂದು ಅವ್ರೇನು ಫೀಸ್ ಹೇಳ್ತಾರೆ, ಡಾಕ್ಯುಮೆಂಟ್ ಹೇಳ್ತಾರೆ, ಕೊಟ್ಟ ತಕ್ಷಣ ನಿಮಗೆ ಡಿ ಎಲ್ ಕೊಟ್ಬಿಡ್ತಾರಾ? ನೀವು ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂತ ಅನ್ಕೊಳ್ಳಿ. ನೀವು ಕಾರ್ ಓಡಿಸ್ತೀರಾ, ಟೂ ವೀಲರ್ ಓಡಿಸ್ತೀರಾ, ಏನೋ ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂತ ಹೇಳಿದ್ರು. ನೀವು ಈ ಡ್ರೈವಿಂಗ್ ಲೈಸೆನ್ಸ್ನ ಎಲ್ಲಿ ತಗೋತೀರಾ? ಆರ್ ಟಿ ಒಗೆ ಹೋಗ್ತೀರಾ ಅಲ್ವಾ? ಯಾಕೆ ಇಲ್ಲಿ ಯಾವ್ದಾರ ಪ್ರಾವಿಷನ್ ಅಂಗಡಿಗೆ ಹೋಗಿ ತಗೋಬೋದಲ್ಲ? ಬೇಡ ಅಟ್ಲೀಸ್ಟ್ ಹೋಗ್ಲಿ ಪೊಲೀಸ್ ಸ್ಟೇಷನ್ಗಾರ ಹೋಗ್ಬಿಟ್ಟು ತಗೋಬೋದಲ್ಲ? ಅವ್ರಿಗೆ ರೈಟ್ಸ್ ಇರಲ್ಲ ಸರ್ ಅಂತೆ ಕರೆಕ್ಟ್ ಅಲ್ವಾ? ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಸರ್ ನಂಗೆ ಡಿ ಎಲ್ ಕೊಡಿ ಅಂತ ಕೊಡ್ಬೋದಲ್ಲ ಸರ್ ಅವ್ರು ಟ್ರಾಫಿಕ್ ಪೊಲೀಸವರು? ಅವ್ರಿಗೆ ರೈಟ್ಸ್ ಇರೋದಿಲ್ಲ. ಮತ್ತೆ ನೀವು ಟೂ ವೀಲರಲ್ಲಿ ಟ್ರಿಪ್ಸ್ ಹೋಗ್ತಾ ಇದ್ರೆ ಹೆಲ್ಮೆಟ್ ಇಲ್ಲ ಅಂದರೆ ಹಿಡಿದ್ಬಿಟ್ಟು ಫೈನ್ ಹಾಕ್ತಾರೆ. ಮತ್ತೆ ಆರ್ ಟಿ ಓದವರು ರೂಲ್ ಮಾಡಿದ್ದಾರೆ, ಹಿಂಗೆ ಹೋದ್ರೆ ಫೈನ್ ಯಾರು ಹಾಕಬೇಕು? ಆರ್ ಟಿ ಓದವರು. ಮತ್ತೆ ಫೈನ್ ಇಸ್ಕೊಳ್ಳೋದವ್ರು ಯಾರು ಇವಾಗ? ಇಸ್ಕೊತಾ ಇರೋದು. ಮತ್ತೆ ನೀವು ಆ ಫ್ರೇಮ್ ವರ್ಕ್ ಇವಾಗ ಕೇಳೋದಕ್ಕೇನೋ ಒಂಥರ ವ್ಯಂಗ್ಯವಾಗಿದೆ ಅಲ್ವಾ. ನೀವು ಅವು ಚೌಕಟ್ಟನ್ನ ಅರ್ಥ ಮಾಡ್ಕೋಬೇಕು, ಏನಿದು ಅಂತ ಅರ್ಥ ಮಾಡ್ಕೊಂಡಾಗ ನಿಮಗೆ ಕ್ಲಾರಿಟಿ ಸಿಗ್ತದೆ. ಕರೆಕ್ಟಾ? ಇವಾಗ ಈ ಆರ್ ಟಿ ಒ ವಿಚಾರನೇ ನಾವು ತಗೊಂಡಾಗ ನೀವೇನು ಮಾಡ್ತೀರಾ? ನೀವು ಫಸ್ಟು ಆರ್ ಟಿ ಒಗೆ ಹೋಗ್ತೀರಾ. ಯಾವ್ಯಾವುದೋ ಆರ್ ಟಿ ಒಗೆ ಹೋಗಲ್ಲ. ನೀವು ಇರೋದೆಲ್ಲಿ? ಬೆಂಗಳೂರಲ್ಲಿ ಇದ್ದಾಗ ನೀವು ಯಾವ ಒಂದು ಪಿನ್ ಕೋಡಲ್ಲಿ ಇರ್ತೀರಾ ಆ ಒಂದು ಪರ್ಟಿಕ್ಯುಲರ್ ಝೋನು ಮತ್ತು ವಾರ್ಡ್ ಲೆಕ್ಕಾಚಾರದಲ್ಲಿ ನಿಮ್ಗೊಂದು ಆರ್ ಟಿ ಒ ಅಂತ ಸಿಗುತ್ತೆ. ನೀವು ಇಲ್ಲಿ ಕೆಂಗೇರಿಯಲ್ಲಿ ಉಳ್ಕೊಂಬಿಟ್ಟು ನೀವು ಮೈಸೂರಲ್ಲಿ ಹೋಗಿ ಡಿ ಎಲ್ ಮಾಡ್ಕೊಂಬರೋಕ್ಕಾಗಲ್ಲ. ಅಂಟಿನೆಲ್ಲೆಸ್ ಯಾವ ಮೈಸೂರದು ಅಡ್ರೆಸ್ ಪ್ರೂಫ್ ಇರೋವರೆಗೂ ನಿಮಗೆ ಮೈಸೂರಲ್ಲಿ ಆರ್ ಟಿ ಒಲ್ಲಿ ನಿಮಗೆ ಎಲ್ಲೆಲ್ಲೂ ಡಿ ಎಲ್ ಕೊಡೋದಿಲ್ಲ. ನಿಮ್ಗೆ ಕೊಡೋದು ಯಾರು? ನೀವು ಬೆಂಗಳೂರಲ್ಲಿರುವಂಥ ನಿಮ್ಮ ಒಂದು ಆರ್ ಟಿ ಒ. ಬೆಂಗಳೂರಲ್ಲೂ ನಿಮಗೆ ಒಂದು 30-40 ಆರ್ ಟಿ ಒ ಸಿಗ್ತದೆ. ನೀವು ಯಾವುದೋ ಆರ್ ಟಿ ಒಗೆ ಹೋಗ್ಬಿಟ್ಟು ನೀವು ಡಿ ಎಲ್ ಇಸ್ಕೊಂಬರೋದಲ್ಲ. ನಿಮ್ಮದೇ ಆದ ಒಂದು ಆ ಏರಿಯಾಗೆ ಅಂತ ಒಂದು ಆರ್ ಟಿ ಒ ಇದೆ. ಆ ಆರ್ ಟಿ ಒಗೆ ಹೋಗ್ತೀರಾ. ಒಂದು 3-4 ಆಪ್ಷನ್ ಕೊಡ್ಬೋದು ನಿಮಗೆ. ಇವಾಗ ನಾನು ಇಲ್ಲಿ ವಿಜಯನಗರದಲ್ಲಿ ಇದ್ದೀನಿ ಅಂದರೆ ಸುತ್ತಮುತ್ತ ಇರುವಂಥ 4 ಆರ್ ಟಿ ಒಲ್ಲಿ ನಾನು ಎಲ್ಲಿ ಬೇಕಾದ್ರೆ ಡಿ ಎಲ್ ಮಾಡಿಸ್ಬೋದು ಅನ್ನೋ ಒಂದು ಕಾನೂನು ಇರ್ಬೋದು. ಫಸ್ಟ್ ಆರ್ ಟಿ ಒಗೆ ಹೋಗ್ತೀರಾ. ಆರ್ ಟಿ ಒ ಹೋದ ತಕ್ಷಣ ಸರ್ ಡಿ ಎಲ್ ಬೇಕು ಸರ್ ಅಂತ ಹೇಳ್ಬಿಟ್ರೆ ನೀವೊಂದು ಅವ್ರೇನು ಫೀಸ್ ಹೇಳ್ತಾರೆ, ಡಾಕ್ಯುಮೆಂಟ್ ಹೇಳ್ತಾರೆ, ಕೊಟ್ಟ ತಕ್ಷಣ ನಿಮಗೆ ಡಿ ಎಲ್ ಕೊಟ್ಬಿಡ್ತಾರಾ? ಅವರಿಂದ ಏನು ಟ್ರೈನಿಂಗ್ ಕೊಡ್ತಾರೆ? ಆರ್ ಟಿ ಒದವರು ನಿಮಗೆ ಗಾಡಿ ಓಡಿಸೋದು ಹೇಳ್ಕೊಡಲ್ಲ ಸರ್. ಆರ್ ಟಿ ಅವ್ರು ಏನು ಮಾಡ್ತಾರೆ, ಫಸ್ಟ್ ನೀವು ಡಿ ಎಲ್ಗೆ ಅಪ್ಲೈ ಮಾಡಿ ಅಂತ ಕೇಳಿದಾಗ ಅದಕ್ಕೆ ಒಂದು 90 ರೂಪಾಯಿ ಫೀಸ್ ತಗೋತಾರೆ. 90 ರೂಪಾಯಿ 190 ರೂಪಾಯಿ ಫೀಸ್ ತಗೋತಾರೆ. ಅದಾದಮೇಲೆ ನಿಮಗೆ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ. ಕಂಪಲ್ಸರಿ ಬೋರ್ಡ್ ಅಂದರೆ ಇದು ಬ್ಲೂ ಕಲರಲ್ಲಿ ಇರ್ತದೆ. ರೆಡ್ ಕಲರ್ ಅಂದರೆ ಮ್ಯಾಂಡೇಟ್ರಿ, ಪ್ರಾಹಿಬಿಟೆಡ್. ಅದ್ರ ಮೇಲೆ ಪಿ ಬಂದರೆ ಇದು ನೋ ಪಾರ್ಕಿಂಗ್ ಅನ್ನೋಂಥದ್ದು. ಲೆಫ್ಟ್ ತಗೋಬೇಕು ಅಂದರೆ ಹಿಂಗೆ, ರೈಟ್ ತಗೋಬೇಕು ಅಂದರೆ ಹಿಂಗೆ, ನೋ ಪಾರ್ಕಿಂಗ್. ಇದು ಇನ್ನೊಂದು ಮತ್ತೊಂದು ಸಿಗ್ನಲ್ ಬೋರ್ಡ್ಗಳು ಏನೇನಿರುತ್ತೆ ಅದು ಏನೇನು ಅನ್ನೋದು ನಿಮಗೆ ಹೇಳ್ಕೊಡ್ತಾರೆ. ಕರೆಕ್ಟಾ? ಅದಾದಮೇಲೆ ನೀವು ಒಂದು ಸಣ್ಣ ಟೆಸ್ಟ್ಗೆ ಹೋಗ್ತೀರಾ. ನೀವು ಏನು ಹೇಳ್ಕೊಟ್ಟಿದ್ದಾರೆ ಅದು ನೀವು ಹೇಳಬೇಕು. ಅವ್ನು ತೋರಿಸ್ತಾನೆ ಈ ಬೋರ್ಡ್ ಏನು ಇದು, ನೋ ಪಾರ್ಕಿಂಗ್ ಬೋರ್ಡ್ ತೋರಿಸ್ತಾನೆ, ಇದೇನಿದು ಅಂತ ನೀವು ಹೇಳ್ಬೇಕು. ಇದು ನೋ ಪಾರ್ಕಿಂಗ್ ಸರ್. ಅಲ್ಲಿ ಬುಲಕಾಟ್ ಅಂತ ಹಿಂಗೆ ಹಾಕ್ಬಿಟ್ಟು ಹಿಂಗೆ ರೆಡ್ ಕಲರ್ ಹಾಕಿ ಏನು ಸರ್ ಇದು ಅಂತ ಹೇಳ್ತಾರೆ. ಸರ್ ಇಲ್ಲಿ ಬುಲಕಾಟ್ಗಳೆಲ್ಲ ಹೋಗಂಗಿಲ್ಲ, ಪ್ರಾಹಿಬಿಟೆಡ್. ಒಂದು ಆರೋ ಹಾಕ್ಬಿಟ್ಟು ಹಿಂಗೆ ಕ್ರಾಸ್ ಮಾಡಿರುತ್ತೆ, ಏನಿದು ಅಂತ. ಸರ್ ಇದು ಒನ್ ವೇ ಸರ್. ಕರೆಕ್ಟಾ? ಹಾಂ ಹೇಳ್ಕೊಟ್ಟಿದ್ದೆಲ್ಲ ನೀವು ಕಲ್ತಿದ್ಯಾ, ವೆರಿ ಗುಡ್ ಅಂತೇಳಿ ಅವನು ನಿಮಗೆ ಎಲ್ಲೆಲ್ಲಿ ಕೊಡ್ತಾನೆ. ಡ್ರೈವಿಂಗ್ ಲೈಸೆನ್ಸ್ ತಾನೇ ಕೇಳಿದ್ದು ನೀವು. ಅವನು ಏನು ಎಲ್ಲೆಲ್ಲಿ ಕೊಟ್ಟು ಕಳಿಸ್ತಾ ಇದ್ದಾನೆ ನಿಮಗೆ?